ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರಬಿದಿರೆ ಚಾನಲ್. ಇವತ್ತು ನಾನು ಚಿಕ್ಕು ಹಣ್ಣು ಅಥವಾ ಸಪೋಟ ಹಣ್ಣಿನಿಂದ ಕ್ಷೀರ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ನಾವು ಮಾಮೂಲಿಯಾಗಿ ರವೆಯಿಂದ ಕ್ಷೀರ ಮಾಡ್ತೇವೆ ಅಥವಾ ಮಾವಿನ ಹಣ್ಣಿನ ಕ್ಷೀರ, ಅನಾನಸ್ ಕ್ಷೀರ ಎಲ್ಲ ಮಾಡ್ತೇವೆ. ಇವತ್ತು ಒಂದು ಹೊಸ ರೆಸಿಪಿ ಚಿಕ್ಕು ಅಥವಾ ಸಪೋಟ ಹಣ್ಣಿನಿಂದ ಕ್ಷೀರ ಮಾಡುವುದು ಹೇಗೆಂದು ತೋರಿಸಿಕೊಡ್ತೇನೆ. ತುಂಬ ರುಚಿಯಾದ ಒಂದು ಸಿಹಿ ಪದಾರ್ಥ ಅಂತ ಹೇಳ್ಬೋದು. ಮೊದಲು ಚಿಕ್ಕು ಹಣ್ಣನ್ನು ಚೆನ್ನಾಗಿ ತೊಳೆದು ಅದನ್ನು ಕ್ಲೀನ್ ಮಾಡಿ ಈ ರೀತಿಯಾಗಿ ತೆಗೆದಿಡಬೇಕು. ಅದರ ಹೊರಗಿನ ಸಿಪ್ಪೆ ಮತ್ತು ಬೀಜವನ್ನು ತೆಗೆದು ಕ್ಲೀನಾಗಿ ಇಟ್ಟುಕೊಳ್ಳಬೇಕು. ನಾನಿಲ್ಲಿ ಒಂದು 2 ಬೌಲಿನಷ್ಟಾಗುವಷ್ಟು ಪಲ್ಪು ತಗೊಂಡಿದ್ದೇನೆ. ಹಾಗೆ ಸಕ್ಕರೆ, ನೀವು ಎಷ್ಟು ರವೆಯನ್ನು ತಗೊಳ್ತೀರೋ ಅದರ ಡಬ್ಬಲು ಸಕ್ಕರೆ ಬೇಕು. ನಾನಿಲ್ಲಿ 1 ಕಪ್ಪು ರವೆಯನ್ನು ಸಣ್ಣ ಕಪ್ಪು ತಗೊಂಡಿದ್ದೇನೆ. 2 ಕಪ್ಪು ಸಕ್ಕರೆ ತಗೊಂಡಿದ್ದೇನೆ. ಅಥವಾ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆ ಗೇರು ಬೀಜದ ತುಂಡುಗಳನ್ನು ತಗೊಂಡಿದ್ದೇನೆ. ಈಗ ಮೊದಲನೇದಾಗಿ ನಾವು ಈಗ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗೆದ ಚಿಕ್ಕು ಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಬೇಕು. ನೀರೆಲ್ಲ ಹಾಕಲಿಕ್ಕಿಲ್ಲ, ಹಾಗೆಯೇ ರುಬ್ಬಿ ಪೇಸ್ಟ್ ಮಾಡಬೇಕು. ಎಲ್ಲ ಹಣ್ಣುಗಳನ್ನು ಈ ರೀತಿಯಾಗಿ ಪೇಸ್ಟನ್ನಾಗಿ ಮಾಡಬೇಕು. ಇದನ್ನು ಬೇಕಾದ್ರೆ ನೀವು ಸ್ವಲ್ಪ ಜಾಲರಿಗೆ ಹಾಕಿ ಅದನ್ನು ಕ್ಲೀನ್ ಮಾಡಿ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಡೈರೆಕ್ಟ್ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ 2 ಸ್ಪೂನು ತುಪ್ಪ ಹಾಕಿ ಗೋಡಂಬಿಯನ್ನು ತುಂಡು ತುಂಡುಗಳನ್ನಾಗಿ ಮಾಡಿ ನಾವು ಸ್ವಲ್ಪ ಕಂದು ಬಣ್ಣ ಆಗುವವರೆಗೆ ಹುರಿದುಕೊಳ್ಳಬೇಕು. ತುಂಬ ರುಚಿಯಾದ, ತುಂಬ ಬೇಗನೆ ಆಗುವಂತಹ ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು. ಯಾರು ಗೆಸ್ಟ್ ಬರ್ತಾರೆ ಅಂತ ಹೇಳಿದರೆ ದಿಢೀರಾಗಿ ಮಾಡಿಕೊಳ್ಳಬಹುದು. ಈಗಂತೂ ಚಿಕ್ಕು ಹಣ್ಣು ಸಾಧಾರಣ ಶಾಪುಗಳಲ್ಲಿ ಅಥವಾ ನಮ್ಮ ಊರಲ್ಲಿ ಮರ ಎಲ್ಲ ಇದ್ದರೆ ಈಗಂತೂ ಆಗುವಂಥ ಸೀಸನು. ತುಂಬ ಸಿಕ್ಕಿದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ಲ. ಆವಾಗ ಈ ರೆಸಿಪಿಯನ್ನು ಮಾಡಿ ಖಂಡಿತ ಟ್ರೈ ಮಾಡಿ. ಈಗ ಗೇರು ಬೀಜ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ರವೆಯನ್ನು ಹಾಕಿದ್ದೇನೆ. ನಾನಿಲ್ಲಿ 1 ಸಣ್ಣ ಕಪ್ಪು ಸಣ್ಣ ರವೆಯನ್ನು ತಗೊಂಡಿದ್ದೇನೆ. ಚಿರೋಟಿ ರವೆ ಅಥವಾ ಬನ್ಸಿ ರವೆ ಅಂತ ಹೇಳ್ತೇವಲ್ಲ, ಆ ರವೆಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಇನ್ನೀಗ ತುಪ್ಪದಲ್ಲೇ ಹುರಿದುಕೊಳ್ಳಬೇಕು. ಹುರಿಯದಿದ್ದರೆ ಅದು ಒಳ್ಳೆಯದಾಗುವುದಿಲ್ಲ, ಸ್ವಲ್ಪ ಮೇಣದ ಅಂಶದ ಹಾಗೆ ಬರ್ತದಲ್ಲ. ಹಾಗೆ ಹುರಿದು ನಾವು ಅದು ಒಳ್ಳೆ ಘಮ ಬರುವವರೆಗೆ ಹುರಿದುಕೊಳ್ಳಬೇಕು. ಹುರಿದ ನಂತರ ಅದಕ್ಕೆ ನೀರು ಹಾಕಿ ನಾವು ಬೇಯಿಸಿಕೊಳ್ಳಬೇಕು. ಎಷ್ಟು ನೀವೀಗ 1 ಕಪ್ಪು ರವೆ ತಗೊಂಡ್ರೆ ಸಾಧಾರಣ 2ರಿಂದ 3 ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಇದನ್ನೀಗ ನೀರು ಹಾಕಿ ನಾವು ಬೇಯಲು ಬಿಡಬೇಕು. ಬೇಗ ಆಗ್ತದೆ ಇದು ಮಾತ್ರ. ಒಂದು 20 ನಿಮಿಷದೊಳಗೆ ಸುಲಭವಾಗಿ, ಕಡಿಮೆ ತುಪ್ಪ ಎಲ್ಲ ಬೇಕಾಗೋದು ಇದಕ್ಕೆ. 4ರಿಂದ 5 ಸ್ಪೂನು ತುಪ್ಪ ಇದ್ದರೆ ಧಾರಾಳ ಸಾಕಾಗ್ತದೆ. ಇದೀಗ ಚೆನ್ನಾಗಿ ಬೆಂದ ನಂತರ ನಾವಿದಕ್ಕೆ ಸಕ್ಕರೆ ಮತ್ತು ನಾವು ರುಬ್ಬಿಟ್ಟುಕೊಂಡ ಯಾವುದೋ ಚಿಕ್ಕು ಹಣ್ಣು ಅಥವಾ ಸಪೋಟ ಹಣ್ಣಿನ ಮಿಕ್ಸನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಸುತ್ತಾ ಇರಬೇಕು. ಇದನ್ನೀಗ ನಾವು ಕೈ ಬಿಡದೆ ಕಲಸಬೇಕು. ಯಾಕೆಂತ ಹೇಳಿದ್ರೆ ಅದು ತಳ ಹಿಡಿಯುತ್ತದಲ್ಲ, ಅದಕ್ಕೆ ಬೇಕಾಗಿ. ಇದೀಗ ಸಕ್ಕರೆ ಮತ್ತು ರುಬ್ಬಿದ ಮಿಶ್ರಣದೊಂದಿಗೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ಪುನಃ ಇನ್ನೊಂದು 2 ಸ್ಪೂನಿನಷ್ಟು ತುಪ್ಪವನ್ನು ಹಾಕಿಕೊಳ್ಳಬೇಕು. ನಾವು ಮಾಮೂಲಿ ಅನಾನಸ್ ಕ್ಷೀರ ಅಥವಾ ಮಾವಿನ ಹಣ್ಣಿನ ಕ್ಷೀರ, ಇಲ್ಲದಿದ್ದರೆ ನಾರ್ಮಲ್ ಕ್ಷೀರ ಎಲ್ಲ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಎಕ್ಸ್ಟ್ರಾ ಅಂತ ಹೇಳಿದರೆ ಇಲ್ಲಿ ನಾವು ಚಿಕ್ಕು ಹಣ್ಣನ್ನು ಸೇರಿಸಿ ಮಾಡುವಂಥದ್ದು ಅಂತ. ಇನ್ನೀಗ ಇದನ್ನು ಕೈ ಬಿಡದೆ ನಾವು ಕಲಸುತ್ತಾ ಇರಬೇಕು. ಇದು ಗಟ್ಟಿಯಾಗ್ತಾ ಬರುವಾಗ ಸ್ವಲ್ಪ ಏಲಕ್ಕಿ ಹುಡಿ ಬೇಕಾದರೆ ಆಪ್ಷನಲ್. ನಾನಿಲ್ಲಿ ಸ್ವಲ್ಪ ಹಾಕಿದ್ದೇನೆ ಫ್ಲೇವರಿಗೋಸ್ಕರ. ಹಾಗೆ ಸ್ವಲ್ಪ ತುಪ್ಪ, ಎರಡನ್ನು ಹಾಕಿ ಕೈ ಬಿಡದೆ ತೊಳಸುತ್ತಾ ಇರಬೇಕಾಗ್ತದೆ. ಇದಿನ್ನು ಬಾಣಲೆಯಿಂದ ಬಿಟ್ಟು ಬರುವಲ್ಲಿವರೆಗೂ ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು.
ಯಾರಾದರೂ ಮಾಡದೇ ಇದ್ದರೆ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈಗ ಇದು ಆಗ್ತಾ ಬಂತು, ಬಾಣಲೆಯಿಂದೆಲ್ಲ ಹೀಗೆ ಬಿಟ್ಟು ಸಪರೇಟಾಗಿ ಆಗಲಿಕ್ಕೆ ಶುರುವಾಯಿತು. ಇನ್ನೊಂದು 2 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ತುಂಬ ರುಚಿಯಾದ, ತುಂಬ ಸಿಂಪಲ್ಲಾದ ಒಂದು ಸಿಹಿ ಪದಾರ್ಥ ಅಂತ ಹೇಳ್ಬೋದು. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ನೀವು ಬೇರೆ ಕಲರೆಲ್ಲ ಹಾಕಬೇಕು ಅಂತ ಇಲ್ಲ, ಯಾಕೆಂತ ಹೇಳಿದರೆ ಚಿಕ್ಕು ಹಣ್ಣಿನ ಕಲರೇ ಇದು ಕೊಡ್ತದೆ ಅಷ್ಟೇ, ಯಾವ ಕಲರ್ ಕೂಡ ಹಾಕಿದರೂ. ಈಗ ಇದು ಸವಿಯಲು ಸಿದ್ಧವಾಯಿತು. ನಾನಿಲ್ಲಿ ಗೋಡಂಬಿಯೊಂದಿಗೆ ಅಲಂಕರಿಸಿದ್ದೇನೆ. ರುಚಿಯಾದ ಸಪೋಟ ಹಣ್ಣಿನ ಅಥವಾ ಚಿಕ್ಕು ಹಣ್ಣಿನ ಕ್ಷೀರ ಸವಿಯಲು ಸಿದ್ಧವಾಯಿತು. ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ನೀವು ಪಲ್ಪ್ ಕೂಡ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಕಡಿಮೆ ಬೇಕು ಅಂತ ಹೇಳಿದರೆ 1 ಕಪ್ಪಿನಷ್ಟು ಕೂಡ ಸೇರಿಸಬಹುದು. ಹೆಚ್ಚು ಕಡಿಮೆ ಎಲ್ಲ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು.